ಆಫ್ ಲಿವಿಂಗ್ ದಾವಣಗೆರೆ ವತಿಯಿಂದ 1000 ವರ್ಷಗಳ ಇತಿಹಾಸ ಹೊಂದಿರುವ ಸೋಮನಾಥ ಜ್ಯೋತಿರ್ಲಿಂಗದ ದಿವ್ಯ ದರ್ಶನ, ರುದ್ರಾಭಿಷೇಕ, ದಿವ್ಯ ಸತ್ಸಂಗ ಹಾಗೂ ವಿಶೇಷ ವೈದಿಕ ಪೂಜಾ ಕಾರ್ಯಕ್ರಮವನ್ನು ಜುಲೈ 25-26ರಂದು ದಾವಣಗೆರೆಯಲ್ಲಿ ಆಯೋಜಿಸಲಾಗಿದೆ ಎಂದು ಶಿಕ್ಷಕ ಜಿಎಂ ಶಿವಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸನಾತನ ಧರ್ಮದ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾದ ಸೋಮನಾಥ ಜ್ಯೋತಿರ್ಲಿಂಗದ ಮೂಲ ಪವಿತ್ರ ಅವಶೇಷಗಳನ್ನು 2024ರಲ್ಲಿ ಪೂಜ್ಯ ಶ್ರೀ ರವಿಶಂಕರ್ ಜಿ ಅವರಿಗೆ ಹಸ್ತಾಂತರಿಸಲಾಗಿದ್ದು, ಇದೀಗ ಅದರ ದಿವ್ಯ ದರ್ಶನದ ಅಪರೂಪದ ಅವಕಾಶ ದಾವಣಗೆರೆಯ ಭಕ್ತರಿಗೆ ಲಭಿಸುತ್ತಿದೆ ಎಂದರು. ಜುಲೈ 25ರಂದು ಬೆಳಗ್ಗೆ 8 ಗಂಟೆಗೆ ಎಸ್ ನಿಜಲಿಂಗಪ್ಪ ಬಡಾವಣೆಯ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಶಿವನಾಮ ಸಂಕೀರ್ತನೆ, ಮಹಿಳೆಯರಿಂದ ಪೂರ್ಣಕುಂಭ ಸ್ವಾಗತ ಹಾಗೂ ಭಕ್ತರ ಮೆರವಣಿಗೆಯೊಂದಿಗೆ ಪವಿತ್ರ ಮೂಲ ಸೋಮನಾಥ ಜ್ಯೋತಿರ್ಲಿಂಗವನ್ನು ಶ್ರೀ ಗುರು ಬಕ್ಕೇಶ್ವರ ಕಲ್ಯಾಣ ಮಂಟಪಕ್ಕೆ ಕರೆತರಲಾಗುತ್ತದೆ. ಬಳಿಕ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8:30ರವರೆಗೆ ರುದ್ರಾಭಿಷೇಕ, ಪೂಜಾ ಸಂಕಲ್ಪ ಹಾಗೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ ಎಂದರು. ಜುಲೈ 26ರಂದು ಹಳೆಯ ದಾವಣಗೆರೆಯ ಚೌಕಿಪೇಟೆಯ ಶ್ರೀ ಗುರು ಬಕ್ಕೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆ 7ರಿಂದ 10:30ರವರೆಗೆ ರುದ್ರಾಭಿಷೇಕ, ವಿಶೇಷ ದೈವಿಕ ಪೂಜೆ ಹಾಗೂ ಸಾರ್ವಜನಿಕ ದರ್ಶನ ನಡೆಯಲಿದ್ದು, ಈ ವೇಳೆ ಸಾರ್ವಜನಿಕರಿಗೆ ಪ್ರವೇಶವಿದ್ದು ಜಿಲ್ಲೆಯ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದಿವ್ಯ ದರ್ಶನ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಇಂದುಧರ್ ನಿಶಾಣಿಮಠ್, ವೆಂಕಟರಮಣ ರೆಡ್ಡಿ, ಮಹೇಶ್ ಶಾಮನೂರು, ನಾಗೇಂದ್ರ ರೆಡ್ಡಿ, ಮಂಜುನಾಥ್, ಬಸವೇಶ್ವರ್ ಸೇರಿದಂತೆ ಇತರರಿದ್ದರು. ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರ ಒಂದು ಆಶೀರ್ವಾದದಿಂದ ನಾವು ದಿ ಆರ್ಟ್ ಆಫ್ ಲಿವಿಂಗ್ ಇವರ ವತಿಯಿಂದ ಒಂದು ಮೂಲ ಸೋಮನಾಥ ಜ್ಯೋತಿರ್ಲಿಂಗದ ಒಂದು ದಿವ್ಯ ದರ್ಶನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದೇ 25ನೇ ತಾರೀಕು ಶ್ರೀ ಗುರು ಬಕ್ಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಜ್ಯೋತಿರ್ಲಿಂಗದ ಒಂದು ದರ್ಶನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ಮೊದಲನೇದಾಗಿ ಬೆಳಗ್ಗೆ 9 ಗಂಟೆಯಿಂದ ಒಂದು ಸಂಕಲ್ಪ ಶುರುವಾಗುತ್ತೆ. ಸಂಕಲ್ಪ ಆದ ನಂತರ ಗುರು ಪರಂಪರೆಯಿಂದ ನಡ್ಕೊಂಡು ಬಂದಿರೋವಂಥ ಒಂದು ಗುರು ಪೂಜೆ ಶುರುವಾಗುತ್ತೆ. ಗುರುಪೂಜೆ ಆದ ನಂತರ ರುದ್ರ ಪೂಜೆ ಶುರುವಾಗುತ್ತೆ. ರುದ್ರ ಪೂಜೆ ಆದ ನಂತರ ಮಹಾಮಂಗಳಾರತಿ ಆದ ನಂತರ ಪ್ರತಿಯೊಬ್ಬರಿಗೂ ಸಹ ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಈ ಒಂದು ದಿವ್ಯ ಜ್ಯೋತಿರ್ಲಿಂಗದ ಒಂದು ಸೋಮನಾಥ ಜ್ಯೋತಿರ್ಲಿಂಗದ ಒಂದು ದರ್ಶನದ ಅವಕಾಶ ಇರುತ್ತೆ. ರಾತ್ರಿ ಸುಮಾರಾಗಿ 8:30 ತನಕ ಈ ಒಂದು ದರ್ಶನದ ಒಂದು ನಾವು ಮಾಡಲಿಕ್ಕೆ ಎಲ್ಲರಿಗೂ ಸೌಕರ್ಯವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಮೊದಲಾಗಿ ಇದು. ಎರಡನೇದಾಗಿ ಶ್ರೀ ಗುರು ಬಕ್ಕೇಶ್ವರ ಕಲ್ಯಾಣ ಮಂಟಪ ಒಂದು ಬಕ್ಕೇಶ್ವರ ದೇವಸ್ಥಾನದ ಆವರಣದಲ್ಲಿರುವಂಥ ಒಂದು ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ 10:30ವರೆಗೂ ಮಾತ್ರ ಆ ಎರಡನೇ ದಿನ ಸೇಮ್ ಇದೇ ರೀತಿಯಾಗಿರುತ್ತೆ. 7 ಗಂಟೆಗೆ ರುದ್ರಾಭಿಷೇಕ ಶುರುವಾಗುತ್ತೆ. ನಂತರ ಬಂದುಬಿಟ್ಟು ಮತ್ತೆ ಆ್ಯಸ್ ಯೂಶುವಲ್ ಎಲ್ಲರಿಗೂ ಸಹ ಒಂದು ದಿವ್ಯ ದರ್ಶನದ ಕಾರ್ಯಕ್ರಮ ನಡೀತದೆ. ಜೊತೆಗೆ ಸತ್ಸಂಗ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಏನು ನಿಮಿತ್ತವಾಗಿ ತಮ್ಮೆಲ್ಲರೂ ಸಹ ನಾವು ಒಂದು ಕೇಳ್ಕೊಳ್ಳೋದೇನಪ್ಪ ಅಂದರೆ ಎಲ್ಲರಿಗೂ ಸಹ ಒಂದು ಉಚಿತ ಪ್ರವೇಶ ಇರ್ತದೆ. ಬಂದಾದ ನಂತರ ಅಲ್ಲಿರುವಂಥ ಏನು ವಸ್ತ್ರಾಭರಣಗಳಾಗಿರ್ಬೋದು ಅಥವಾ ಎಲ್ಲ ಥರದ ಏನೇನು ಸೌಕರ್ಯಗಳಿರುತ್ತೆ ಅದನ್ನೆಲ್ಲ ದೋಚ್ಕೊಂಡು ನಂತರ ಅಲ್ಲಿರುವಂಥ ಪವಿತ್ರವಾದ ಒಂದು ದೇವಸ್ಥಾನವನ್ನೆಲ್ಲ ನೋಡಿ, ದೇವಸ್ಥಾನ ಸ್ವಲ್ಪ ಎಲ್ಲ ಸಂಪೂರ್ಣವಾಗಿ ನಾಶ ಮಾಡಿ ಅಲ್ಲಿ ಗಾಳಿಯಲ್ಲಿ ತೇಲ್ತಕ್ಕಂಥ ಒಂದು ಶಿವಲಿಂಗವನ್ನು ನೋಡಿ, ಅಲ್ಲಿ ಆ ಶಿವಲಿಂಗ ನೋಡಿದ ನಂತರ ಅವರಲ್ಲಿ ಏನೋ ಒಂದು ಪ್ರಕಾಶಮಾನವಾದ ಏನೋ ಒಂದು ಶಕ್ತಿ ಇದೆ, ಇದರಲ್ಲಿ ನಮ್ಮ ಯಾವ ದೇಶದಲ್ಲಿ ಇಲ್ಲೋ ಅಂತ ಅವ್ರು ಏನು ಓಡಾಡ್ಕೊಂಡು ಬಂದಿದ್ರು, ಯಾವ ದೇಶದಲ್ಲಿ ಕಾಣಿದಂಥ ಈ ಒಂದು ದಿವ್ಯವಾದ ಶಕ್ತಿ ಈ ಸ್ಥಳದಲ್ಲಿದೆ, ಇದು ಯಾವುದೇ ಕಾರಣಕ್ಕೂ ಇದು ಇರಬಾರ್ದು ಅಂತೇಳಿ ಆ ಗಜನಿ ಮಹಮ್ಮದವರು ಆ ಕ್ಷಣ ಏನು ಮಾಡಿದ್ರು, ಅದನ್ನು ಲಿಂಗನ ಒಡೆದಾಕಿದ್ರು ಸರ್. ಒಡೆದಾಕಿದ ನಂತರ ಎಷ್ಟೋ ಸಾವಿರಾರು ಒಂದು ನಮ್ಮ ದೇಶದಲ್ಲಿರ್ತ ಆ ಸ್ಥಳದಲ್ಲಿದ್ದಂಥ ಎಷ್ಟೋ ಸೈನಿಕರಾಗಿರ್ಬೋದು, ಜೊತೆಗೆ ಜನರಾಗಿರ್ಬೋದು, ಎಲ್ಲರಿಗೂ ಒಂದು ಹೊಡಿತಾರೆ, ಸಾಯಿಸ್ತಾರೆ, ಅದೆಲ್ಲ ಆಗುತ್ತೆ. ಅದಾದ ನಂತರ ನಮ್ಮ ಪಾಪನಾಶಮಲ್ಲಿ ಇರುವಂಥ ಒಂದು ಅಗ್ನಿಹೋತ್ರಿಗಳಿದ್ದಾರೆ. ಆ ಅಗ್ನಿಹೋತ್ರಿಗಳು ಆ ಒಂದು ಸ್ಥಳದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಾರೆ. ಆಗ ಆ ಲಿಂಗುನ ಏನು ಹೊಡೆದಾಕಿರೋದನ್ನೆಲ್ಲ ನೋಡಿ ಅವರು ತುಂಬ ದುಃಖಿತರಾಗ್ತಾರೆ. ಆ ಒಂದು ಚೂರು ಬಿದ್ದಂಥ ಏನು ಲಿಂಗಗಳಿರುತ್ತೆ ಆ ಲಿಂಗಗಳನ್ನು ಅವರು ಸ್ವಲ್ಪ ಸಂರಕ್ಷಣೆ ಮಾಡಿ ಆ ಒಂದು ಅದ್ಭುತವಾದ ಶಕ್ತಿ ಇರುವಂಥದ್ದನ್ನು ಕಂಡುಕೊಂಡು ಅವ್ರು ಏನು ಮಾಡಿದ್ರು, ಒಂದು ಲಿಂಗದ ರೂಪವನ್ನು ಕೊಟ್ಟು ಆ ಲಿಂಗದ ರೂಪ ಕೊಟ್ಟಾದ ನಂತರ ಅವರು ಮನೆಯಲ್ಲಿ ಪೂಜಿಸ್ತಾ ಬಂದಾಗ ಅವರಲ್ಲಿನೂ ಸಾಕಷ್ಟು ಬದಲಾವಣೆಗಳಾಗಿ ಮತ್ತು ಅದರಲ್ಲಿರ್ತಕ್ಕಂಥ ಅಪಾರವಾದ ಶಕ್ತಿಯನ್ನು ನೋಡಿ ಅವ್ರೇನು ಮಾಡಿದರು, ಅವರ ಪರಂಪರೆ ಅದು ವಂಶ ಪಾರಂಪರ್ಯವಾಗಿ ಏನು ಮಾಡ್ತಾ ಬಂದರು, ಅದಕ್ಕೆ ಪೂಜಾ ಕಾರ್ಯಕ್ರಮಗಳು ಏನೇನಿದೆ ಅದೆಲ್ಲ ನೀವು ಮಾಡ್ಕೊತ ಬನ್ನಿ. ಈ ಥರ ಹೀಗೆ ಈ ಮೂಲ ಸೋಮನಾಥ ಜ್ಯೋತಿರ್ಲಿಂಗ ಅಂತೇಳಿ ಅವ್ರಿಗೆಲ್ಲ ಅದು ಅವರ ಒಂದು ವಂಶ ಪಾರಂಪರ್ಯವಾಗಿ ನಡ್ಕೊಂಬಂದಿದೆ.
ಇದೇ ಒಂದು 1924ನೇ ಇಸ್ವಿಯಲ್ಲಿ ಕಂಚಿ ಶ್ರೀಗಳ ಹತ್ರ ಈ ಒಂದು ಲಿಂಗಗಳನ್ನೆಲ್ಲ ತೊಗೊಂಡೋಗಿ ತೋರಿಸಿದ ನಂತರ ಇದು ಇನ್ನೂ ಒಂದು 100 ವರ್ಷ ಆಗೋವರೆಗೂ ಯಾವುದೇ ಕಾರಣಕ್ಕೂ ಇದು ಸಾರ್ವಜನಿಕರಿಗೆ ಒಂದು ಪೂಜೆಯ ಒಂದು ಸೌಭಾಗ್ಯ ಆಗಲಿ ಅಥವಾ ದರ್ಶನದ ಭಾಗ್ಯ ಇರೋದಿಲ್ಲ ಇದು. ಹಾಗಾಗಿ ಇನ್ನೂ 100 ವರ್ಷ ಆದ ನಂತರ ಇದನ್ನು ಸಾರ್ವಜನಿಕರಿಗೆ ಇದನ್ನು ನೀವು ಮುಟ್ಟಿಸುವಂಥ ಒಂದು ಕೆಲಸ ಮಾಡ್ಬೋದು ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿ, ಇದು ನೀವು ಮೊದಲಿಂದ ಏನು ನಿಮ್ಮ ಮನೆತನದಿಂದ ಏನು ನಡ್ಕೊಂಡು ಬಂದಿತ್ತು ಆ ಪೂಜೆ ಕಾರ್ಯಕರಿಗಳು ಅದನ್ನು ನಿರಂತರವಾಗಿ ಇನ್ನೂ 100 ವರ್ಷ ಕಾಪಾಡ್ಕೊಂಬನ್ನಿ. ಇದಾದ ನಂತರ ಅವ್ರು ಏನು ಹೇಳಿದರು, ಬಹಳ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಶಿವನ ಹೆಸರಲ್ಲಿರೋ ಒಬ್ಬರ ವ್ಯಕ್ತಿ ಇರ್ತಾರೆ, ಸ್ವಾಮೀಜಿಯವರು ಇರ್ತಾರೆ. ಅವರು ಇಡೀ ದೇಶಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಬೇಕಾಗುವಂಥ ಒಬ್ಬ ಗಣ್ಯ ವ್ಯಕ್ತಿ, ಒಬ್ಬರು ಸ್ವಾಮೀಜಿಯವರಾಗಿರ್ತಾರೆ. ಅಂಥವ್ರ ಕೈಯಲ್ಲಿ ಇದನ್ನು ಕೊಡಬೇಕಂತೇಳಿ ಅವರು ಒಂದು ಉಲ್ಲೇಖವನ್ನು ಬರೆದ್ಬಿಟ್ಟು ಅವ್ರ ಕೈಯಲ್ಲಿ ಕೊಟ್ಟಿರ್ತಾರೆ. ಇದಾದ ನಂತರ ಈಗ ನಮ್ಮ 2020 ಅಂದರೆ 20 ಮತ್ತು 24ನೇ ಇಸ್ವಿಯಲ್ಲಿ ಮತ್ತೆ ಅದೇ ಕಂಚಿ ಶ್ರೀಗಳ ಹತ್ರ ಹೋಗಿ ಈ ಥರ ಹಿಂಗೆಲ್ಲ ನಮಗೆ ಬರೆದು ಕೊಟ್ಟಿದ್ದಾರೆ, ಬರೆದಿಟ್ಟಿದ್ದಾರೆ. ಇದ್ರದ್ದು ಮಾಹಿತಿ ಎಲ್ಲ ಇಲ್ಲಿ ಇದೆ. ಇದ್ರದ್ದು ನಮಗೆ ಹೆಚ್ಚಾಗಿ ನಮಗೇನು ಗೊತ್ತಾಗ್ತಾಯಿಲ್ಲ. ಅದು ಪರಂಪರೆಯಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ನೀವು ನಿಮ್ಮ ಸುಪರ್ದಿಗೆ ತಗೊಳ್ಳಿ ಅಂತೇಳಿ ಅವ್ರ ಕೈಯಲ್ಲಿ ಕೊಟ್ಟಾಗ ಅವ್ರೇನು ಹೇಳಿದ್ರು, ಇದು ಇಲ್ಲ, ಇದು ಇಂಥವ್ರು ಏನು ಓದಿದ್ರಲ್ಲ ಅದೆಲ್ಲ ತಿಳ್ಕೊಂಡಾದ ನಂತರ ಏನು ಮಾಡಿದರು, ಯಾರಿದ್ದಾರೆ ನಮ್ಮ ದೇಶದಲ್ಲಿ ಭಾಳ ದಕ್ಷಿಣ ಭಾರತದಲ್ಲಿ ಭಾಳ ಮುಖ್ಯವಾಗಿರುವಂಥ ಆ ಶಿವನ ಹೆಸರಲ್ಲಿರುವಂಥ ವ್ಯಕ್ತಿ ಯಾರು, ಸ್ವಾಮೀಜಿ ಯಾರು ಅಂತೇಳಿ ಅವರೆಲ್ಲ ನೋಡಿಕೊಂಡು ಅವ್ರದ್ದೇ ಆದಂಥ ಒಂದು ಪದ್ಧತಿ ಅನುಸಾರವಾಗಿ ಅವ್ರು ನೋಡಿಕೊಂಡಾಗ ಈ ರವಿಶಂಕರ್ ಗುರೂಜಿಯವರು ಅಂತ ಇದ್ದಾರೆ, ದಿ ಆರ್ಟ್ ಆಫ್ ಲಿವಿಂಗ್ ಬೆಂಗಳೂರಲ್ಲಿ, ಅವ್ರ ಹತ್ರ ಹೋಗಿ ಈ ಒಂದು ಲಿಂಗವನ್ನು ಸಮರ್ಪಣೆ ಮಾಡಿ ಅಂಥೇಳಿ 2024ರಲ್ಲಿ ಅವರಿಗೆ ಒಂದು ನಮ್ಮ ಸಂಕ್ರಾಂತಿ ಹಬ್ಬದ ದಿವಸ ಬಂದ್ಬಿಟ್ಟು ಅವರಿಗೆ ಸಮರ್ಪಣೆ ಮಾಡಿದರು. ಈ ಒಂದು ಸಮರ್ಪಣೆ ಮಾಡಿದ ನಂತರ ಸುಮಾರು ಈಗಾಗಲೇ 1.5 ವರ್ಷದಿಂದ ನಮ್ಮ ದೇಶಾದ್ಯಂತ ಎಲ್ಲ ಕಡೆಯೂ ಸಹ ಈ ಜ್ಯೋತಿರ್ಲಿಂಗದ ಯಾತ್ರೆ ನಡೀತಾ ಇದೆ. ಇದಾದ ನಂತರ ಗುರುಗಳು ಎಲ್ಲಾದರೂ ಒಂದು ಸ್ಥಳ ನೋಡಿಬಿಟ್ಟು ನಂತರ ಇದಕ್ಕೆ ಆದಂಥ ಒಂದು ಎಲ್ಲ ಸಾರ್ವಜನಿಕರಿಗೆ ದರ್ಶನದ ಭಾಗ್ಯ ಸಿಗಬೇಕು, ಅದಕ್ಕೆ ದೇವಾಲಯ ಏನೇನು ಬೇಕೋ ಅದೆಲ್ಲ ಸಿದ್ಧತೆ ಮಾಡಬೇಕಂತೇಳಿ ಇನ್ನೂ ಯೋಜನೆ ಇನ್ನೂ ಹಾಕ್ಕೊಂಡಿಲ್ಲ, ಬಟ್ ಹಾಕ್ಕೊಳ್ತಾರೆ. ಇನ್ನು ಮುಂದೆ ದಿನಗಳು ಬರುತ್ತೆ.